Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ಇಲ್ಲಿ ಜೊತೆಲಿರ್ಬೋದು, ಸಪ್ರೇಷನ್ ಅಲ್ಲಿ ಇರ್ಬೋದು, ನೋ ಕಾಂಟ್ಯಾಕ್ಟ್, ಲೆಸ್ ಕಾಂಟ್ಯಾಕ್ಟ್, ಲಾಂಗ್ ಡಿಸ್ಟೆನ್ಸ್, ಈ ರೀತಿ ಅಂತ ಇರೋ ನೀವು ನಿಮ್ಮ ಪರ್ಸನ್, ಓಕೆನಾ? ಯು ವರ್ಸಸ್ ದೆಮ್ ಅಂದ್ರೆ ನಿಮ್ಮ ಫೀಲಿಂಗ್ಸ್ ಏನು, ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನು ಅಂತ ಚೆಕ್ ಮಾಡೋಣ ಇವತ್ತು. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ಗೋಸ್ಕರ ಏನಾದರೂ ವಿಚಾರಿಸಬೇಕು, ತಿಳ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಸ್ಟಾರ್ಟ್ ಮಾಡೋಣ ರೀಡಿಂಗ್. ಯೂನಿವರ್ಸ್ ತೋರಿಸಿ ನನ್ನ ವ್ಯೂವರ್ಸ್ ಅವರ ಫೀಲಿಂಗ್ಸ್ ಆ್ಯಂಡ್ ಅವ್ರ ಪರ್ಸನ್ ಫೀಲಿಂಗ್ಸ್ ಏನಿದೆ ಅಂತ ತಿಳಿಸ್ಕೊಡಿ. ನನ್ನ ವ್ಯೂವರ್ಸ್ ಅವ್ರ ಫೀಲಿಂಗ್ಸ್ ಮತ್ತೆ ಅವ್ರ ಪರ್ಸನ್ ಫೀಲಿಂಗ್ಸ್ ಏನಿದೆ ಅಂತ ತಿಳಿಸ್ಕೊಡಿ. ಇದು ನಿಮ್ಮ ಫೀಲಿಂಗ್ಸ್, ಇದು ನಿಮ್ಮ ಪರ್ಸನ್ ಫೀಲಿಂಗ್ಸ್. ಯು ವರ್ಸಸ್ ದೆಮ್ ಅಲ್ವಾ? ಸೊ ಇಲ್ಲಿ ನಿಮ್ಮ ಫೀಲಿಂಗ್ಸ್ ಏನ್ ಹೇಳ್ತಾ ಇದೆ, ನನ್ನ ವ್ಯೂವರ್ಸ್ ಅವರ ಫೀಲಿಂಗ್ಸ್ ಅಂತಂದ್ರೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದೆ. ಅಂಡ್ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಯಾಕೆ ಈ ತರ ಎಲ್ಲ ಆಯ್ತು, ಈ ತರ ಆಗ್ಬಾರ್ದಾಗಿತ್ತು, ನಾನು ಅವ್ರ ಜೊತೆಲಿ ಚೆನ್ನಾಗಿರ್ಬೇಕಿತ್ತು, ಅವ್ರದ್ದು ನಂದು ರಿಲೇಶನ್ಶಿಪ್ ಚೆನ್ನಾಗಿ ಹೋಗ್ಬೇಕಿತ್ತು, ನನ್ಗೆ ಆ ಪರ್ಸನ್ ಬೇಕು. ನೀವು ನನ್ನ ವ್ಯೂವರ್ಸ್ ಯಾರಿದ್ದೀರಾ, ನೀವು ಮದ್ವೆ ಆಗ್ಬೇಕು, ಒಂದು ಹ್ಯಾಪಿ ಫ್ಯಾಮಿಲಿ ಅನ್ನೋ ರೀತಿ ಆಗ್ಬೇಕು ಅಂತೆಲ್ಲ ನೀವು ಯೋಚನೆ ಮಾಡಿದ್ರಿ. ನಿಮ್ ಪ್ರೀತಿನ ಜಾಸ್ತಿ ನೀವು ತೋರ್ಸ್ಕೊಂಡಿಲ್ಲ ಅಂದ್ರೂ ನೀವು ಒಳಗೊಳಗೆ ಇಟ್ಕೊಂಡು ನನ್ಗೆ ಈ ಪರ್ಸನ್ ಬೇಕು, ಬಟ್ ನೀವು ಜಾಸ್ತಿ ಶೋ ಆಫ್ ಮಾಡಿಲ್ಲ ಇಲ್ಲಿ, ಓಕೆನಾ? ಬಟ್ ನಿಮ್ ಆ ಪರ್ಸನ್ ಬೇಕು ಅಂತ ಸಹ ನೀವು ಈಗಲೂ ವೇಟ್ ಮಾಡ್ತಾ ಇದ್ದೀರಾ. ಅಂಡ್ ಆ ಪರ್ಸನ್ಗೆ ನಿಮ್ಮ ಹತ್ರ ಚೆನ್ನಾಗಿದ್ರು, ಆ ಪರ್ಸನ್ ತುಂಬಾ ಚೆನ್ನಾಗಿದ್ರು, ಅರ್ಥ ಮಾಡ್ಕೊಳ್ತಿದ್ರು, ಅಷ್ಟು ಚೆನ್ನಾಗಿತ್ತು ರಿಲೇಶನ್ಶಿಪ್. ಬಟ್ ಈಗ ಒಂದು ಥರ್ಡ್ ಪಾರ್ಟಿ ಎಂಟರ್. ಥರ್ಡ್ ಪಾರ್ಟಿ ಬಂದ್ಮೇಲೆ ಅವರು ಈಗ ಡಿಸೈಡ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ನಿಮ್ ಪರ್ಸನ್ ಫೀಲಿಂಗ್ಸ್ ಇದೆ ಏನಿದೆ ಅಂತಂದ್ರೆ, ನನ್ಗೆ ಒಂದು ಥರ್ಡ್ ಪಾರ್ಟಿನ ಅಥವಾ ಥರ್ಡ್ ಪಾರ್ಟಿನ ಸೆಲೆಕ್ಟ್ ಮಾಡ್ಕೊಂಡ್ಲಾ ಅಥವಾ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡ್ಲಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ತುಂಬಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಅಂತಂದ್ರೆ ಅವ್ರ ಫ್ಯಾಮಿಲಿ, ಕೆರಿಯರ್, ವರ್ಕ್, ಅವ್ರ ಫ್ರೆಂಡ್ಸ್, ಕಲೀಗ್ಸ್, ಅನದರ್ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ, ಯಾರು ಬೇಕಾದ್ರೂ ಆಗಿರ್ಬೋದು, ಓಕೆನಾ? ಬಟ್ ಇಲ್ಲಿ ಅವರು ಈಗ ಡಿಸೈಡ್ ಮಾಡಬೇಕು, ಇನ್ನೂ ಡಿಸೈಡ್ ಮಾಡಿಲ್ಲ. ಆ ಡಿಸೈಡ್ ಮಾಡೋದಕ್ಕೇನೆ ನಿಮ್ ಪರ್ಸನ್ ವೇಟ್ ಮಾಡ್ತಾ ಇದ್ದಾರೆ. ಅವ್ರ ಫೀಲಿಂಗ್ಸ್ ಈಗ ನಡೀತಾ ಇದೆ. ಈ ತರ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಯಾರ ಲೈಫಲ್ಲಿ ಥರ್ಡ್ ಪಾರ್ಟಿ ಇಲ್ಲ ಅಂತ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಅಗೇನ್ ನಿಮ್ಮ ಫೀಲಿಂಗ್ಸ್ಗೆ ನೀವು ಬಿಗಿನಿಂಗ್ ಮಾಡಬೇಕು, ಅವ್ರು ಬರ್ತಾರಾ ಅಂತ ಸಹ ನೀವು ವೇಟ್ ಮಾಡ್ತಾ ಇದ್ದೀರಾ. ಸಾರಿ, ಇಲ್ಲಿ ಹಾರ್ಡ್ ವರ್ಕ್ ತೋರಿಸ್ತಾ ಇದ್ದೀರಾ, ಪ್ರೋಗ್ರೆಸ್. ಅಗೇನ್ ಥರ್ಡ್ ಪಾರ್ಟಿ ಕಾರ್ಡ್ ನೋಡಿ. ಆ ಪರ್ಸನ್ಗೆ ನಿಮ್ ಜೊತೆಲಿ ಬಂದು ಇಲ್ಲಿ ರಿಯೂನಿಯನ್ ಮಾಡ್ಬೇಕು ಅಂತ ಒಂದು ಫೀಲಿಂಗ್ಸ್ ತುಂಬಾ ಇದೆ. ಬಟ್ ಆ ಪರ್ಸನ್ಗೂ ನಿಮ್ ತರನೇ ವೇಟ್ ಮಾಡ್ತಾ ಇದ್ದಾರೆ, ಆ ಪರ್ಸನ್ ಸಹ ನಿಮ್ ತರನೇ ವೇಟ್ ಮಾಡ್ತಾ ಇದ್ದಾರೆ ನೀವು ಬರ್ಬೇಕು ಅಂತ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಬಿಡ್ತಾ ಇಲ್ಲ ಬರೋದಿಕ್ಕೆ. ಆಗ ಅವ್ರು ಏನ್ ಮಾಡ್ತಾರೆ, ನಿಮ್ ಪರ್ಸನ್ ಬಂದು ವೇಟ್ ಮಾಡೋ ತರ ಆಗುತ್ತೆ.
ಡಿಸೈಡ್ ಮಾಡ್ಬೇಕಲ್ಲ ಅನ್ನೋ ರೀತಿ ಆಗುತ್ತೆ. ಬಟ್ ನೀವ್ ನೋಡಿದ್ರೆ ನಿಮ್ ಫೀಲಿಂಗ್ಸ್ ಏನಂದ್ರೆ ಇದು ಒಂದು ನ್ಯೂ ಬಿಗಿನಿಂಗ್ ಆಗ್ಬೇಕು. ಅವ್ರಿಗೂ ಇದೆ ಥಾಟ್ಸ್, ರಿಯೂನಿಯನ್ ಆಗ್ಬೇಕು ಅನ್ನೋದು, ನಿಮ್ಗೂನು ನ್ಯೂ ಬಿಗಿನಿಂಗ್ ಅನ್ನೋದು ಮಾಡ್ಬೇಕು. ಬಟ್ ನೀವು ಆ ಪರ್ಸನ್ ಬರ್ತಾರಾ ಅಂತ ವೇಟ್ ಮಾಡ್ತಾ ಇದ್ದೀರಾ. ಬಟ್ ನೀವು ಇಲ್ಲಿ ಹಾರ್ಡ್ ವರ್ಕ್ ತೋರಿಸ್ತಾ ಇದ್ದೀರಾ. ಈ ವೇಟ್ ಮಾಡೋದ್ರಲ್ಲೇ ನಿಮ್ ಹಾರ್ಡ್ ವರ್ಕ್ ತೋರಿಸ್ತಾ ಇದ್ದೀರಾ. ಓಕೆನಾ? ಬಟ್ ಇವರು ಇಲ್ಲಿ ಆ ಥರ್ಡ್ ಪಾರ್ಟಿ ಇರೋದ್ರಿಂದ ಡಿಸೈಡ್ ಮಾಡೋ ಲೆವೆಲ್ ಬಂದಿದ್ದಾರೆ. ಮುಂಚೆ ನಿಮ್ ಜೊತೆಲಿ ಇದ್ರು, ಚೆನ್ನಾಗಿತ್ತು ಪ್ರೀತಿ. ಯಾವಾಗ ಆ ಪರ್ಸನ್ ಥರ್ಡ್ ಪಾರ್ಟಿ ಕಡೆ ಅಟ್ರಾಕ್ಷನ್ ಆದ್ರು, ಅಥವಾ ಯಾರಾದ್ರೂ ಹೇಳ್ಕೊಟ್ಟಿರ್ಬೋದು, ಇನ್ಫ್ಲೂಯೆನ್ಸ್ ಮಾಡಿರ್ಬೋದು. ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಅಟ್ರಾಕ್ಷನ್ ಆಗೋದಕ್ಕೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಂತ ಕನ್ಫರ್ಮ್ ಆಗಿದ್ರೆ ಆತರ ಹೇಳ್ಬೋದು. ಅಥವಾ ಫ್ರೆಂಡ್ಸ್, ಕಲೀಗ್ಸ್, ಫ್ಯಾಮಿಲಿ ಯಾರಾದ್ರೂ ಇತ್ತು ಅಂತಂದ್ರೆ ಅವ್ರ ಕಡೆ ಇವರು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿ ಪಡ್ಕೊಂಡಿರ್ಬೋದು, ನಿಮ್ ಪರ್ಸನ್ ಚೇಂಜ್ ಮಾಡಿರ್ಬೋದು. ಓಕೆನಾ? ಈ ರೀತಿ ಇಂದ ಈಗ ನಿಮ್ ಪರ್ಸನ್ ಅಷ್ಟೇ ಬೇಕು, ನೀವು ನಿಮ್ ರಿಲೇಶನ್ಶಿಪ್ ಎಲ್ಲ ಬೇಕು, ಬಟ್ ವೇಟ್ ಮಾಡ್ತಾ ಇದ್ದಾರೆ. ಅದನ್ನ ಅವ್ರಿಗೆ ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ನಿಮಗ್ ಗೊತ್ತಿದೆ ಥರ್ಡ್ ಪಾರ್ಟಿ ಇದಾರೆ ಅಂತ ನಿಮ್ಗೆ ಗೊತ್ತಿದೆ. ಬಟ್ ನಿಮ್ ಪರ್ಸನ್ ಅಲ್ಲಿ ಎಂಡ್ ಮಾಡಿ ಇಲ್ಲಿ ಬರ್ಬೇಕು, ಥರ್ಡ್ ಪಾರ್ಟಿಯಿಂದ ವಾಕ್ ಅವೇ ಆಗ್ಬೇಕು ಆದಷ್ಟು ಬೇಗ. ನಿಮ್ಗೂ ಗೊತ್ತಿದೆ ಥರ್ಡ್ ಪಾರ್ಟಿ ಇರೋದು, ಅಂಡ್ ನೀವು ಬ್ಯಾಲೆನ್ಸ್ ಮಾಡ್ಕೊಬೇಕು ಲೈಫ್ನ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ನೀವು ವೇಟ್ ಮಾಡ್ತಾ ಇದ್ದೀರಾ, ಥರ್ಡ್ ಪಾರ್ಟಿ ಬಿಟ್ಟೋಗ್ತಾರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನನ್ ಪರ್ಸನ್ ನನ್ ಕಡೆ ಬರ್ತಾರಾ? ನೀವು ಈ ಯೋಚನೆನಲ್ಲಿ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಷನ್ ಕೊಟ್ಕೊಂಡು ಸ್ವಲ್ಪ ನೀವು ಗ್ರೋತ್ ಆಗ್ತಾ ಇದ್ದೀರಾ ನಿಮ್ ಲೈಫ್ ಸೈಡ್. ಬಟ್ ನೀವು ಆ ಇದ್ರಲ್ಲೂ ನೀವು ಈ ಪರ್ಸನ್ಗೆ ವೇಟ್ ಮಾಡ್ತಾ ಇದ್ದೀರಾ. ಬರ್ತಾರ ಆ ಪರ್ಸನ್ ಡಿಸೈಡ್ ಮಾಡ್ಕೊಂಡು ನನ್ ಕಡೆ ಬರ್ತಾರಾ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ. ಬಟ್ ಆ ಪರ್ಸನ್ಗೆ ತುಂಬಾ ಆಪ್ಷನ್ಸ್ ಇದೆ ಇಲ್ಲಿ. ಬಟ್ ಸ್ಟಿಲ್ ಆ ಪರ್ಸನ್ ನಿಮ್ಗೆ ಹರ್ಟ್ ಮಾಡಿ ಹೋಗಿದ್ದಾರೆ. ಅದಕ್ಕೆ ಅವ್ರಿಗೆ ನಿಮ್ ಕಡೆ ಫೋಕಸ್ ಅನ್ನೋದು ತುಂಬಾ ಇದೆ. ಬಟ್ ಇದ್ರಲ್ಲಿ ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ಆದಷ್ಟು ಬೇಗ ನಾನು ಈ ಥರ್ಡ್ ಪಾರ್ಟಿಗೆ ನಾನು ಎಂಡ್ ಮಾಡ್ಬೇಕು, ನಿಮ್ ಕಡೆ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಟೂ ಸಿಚುವೇಶನ್ಸ್ ಹೇಳಿದ್ನಲ್ಲ, ಒಂದು ಥರ್ಡ್ ಪಾರ್ಟಿ ಸೈಡ್ ಹೋಗೋದಾ, ನಿಮ್ ಸೈಡ್ ಹೋಗೋದಾ ಅನ್ನೋ ಕನ್ಫ್ಯೂಷನ್ಸ್ ತುಂಬಾ ಇದೆ. ಈಗ ಹೆಂಗಾಯ್ತು ಅಂತಂದ್ರೆ, ಇಲ್ಲಿ ಟೂ ಸಿಚುವೇಶನ್ಸ್ ಅಲ್ಲಿ ಸ್ಟಕ್ ಆಗಿದ್ದಾರೆ ನಿಮ್ ಪರ್ಸನ್. ಇದು ಥರ್ಡ್ ಪಾರ್ಟಿ. ಇಲ್ಲಿ ನೀವು ಬೇಕು, ಆ ಪರ್ಸನ್ ಬೇಕು ಅನ್ನೋ ರೀತಿಲಿ ಸ್ಟಕ್ ಆಗಿದ್ದಾರೆ ನಿಮ್ ಪರ್ಸನ್. ಓಕೆನಾ? ಇಲ್ಲಿ ಯಾವ ಕಡೆ ಡಿಸೈಡ್ ಮಾಡ್ಬೇಕು. ಅಂಡ್ ಕೆಲವರು ನೀವು ಬೇಕು, ಥರ್ಡ್ ಪಾರ್ಟಿನೂ ಬೇಕು ಅಂತ ಇದ್ದಾರೆ. ಇನ್ ಕೆಲವರು ಆದಷ್ಟು ಬೇಗ ನಾನು ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರ್ಬೇಕು. ಥರ್ಡ್ ಪಾರ್ಟಿನಲ್ಲಿ ನೋಡಿ ಅವ್ರಿಗಲ್ಲಿ ವಾಕ್ ಅವೇ ಅನ್ನೋದು ಬಂದಿದೆ. ಥರ್ಡ್ ಪಾರ್ಟಿ ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡಿದ್ರು, ಈಗ ನಾನು ಹೆಂಗಾದ್ರೂ ಮಾಡಿ ಇದರಿಂದ ನಾನು ಆಚೆ ಬಂದು ನನ್ನ ಪರ್ಸನ್ ಕಡೆ ನಾನು ಹೋಗ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡೆನ್ಸ್ ಕೊಡಿ ಈ ರೀಡಿಂಗ್ಸ್ಗೆ. ಅಗೇನ್ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅನ್ನೋದು ತುಂಬಾ ಚೆನ್ನಾಗಿದೆ. ನಿಮ್ ಪರ್ಸನ್ ಇಮ್ಮೆಚುರಿಟಿಯಿಂದ ಬಿಟ್ಬಿಟ್ಟು ಹೋಗ್ಬಿಟ್ರು ನಿಮ್ಮನ್ನ. ಈಗ ಅಗೇನ್ ಆ ರಿಲೇಶನ್ಶಿಪ್ ನ ಎಂಡ್ ಮಾಡ್ಬೇಕು, ಥರ್ಡ್ ಪಾರ್ಟಿ ಜೊತೆ ಹೆಂಗಾದ್ರೂ ಮಾಡಿ ಎಂಡ್ ಮಾಡ್ಬೇಕು, ನಿಮಗ್ ಬಂದ್ ಸೇರ್ಬೇಕು, ನಿಮ್ ಜೊತೆಲಿ ಬಂದಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅನ್ನೋದು ತುಂಬಾ ಚೆನ್ನಾಗಿದೆ. ಒಂದ್ ಟೈಮ್ ಅಲ್ಲಿ ಇವರು ಇನ್ಫ್ಲೂಯೆನ್ಸ್ ಆಗ್ಬಿಟ್ರು, ಅವ್ರ ಮಾತುಗಳಿಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ಲಿಲ್ಲ. ಈಗ ಆ ಪರ್ಸನ್ಗೆ ಗೊತ್ತಾಯ್ತು, ಬೇಡ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೆ ಅನ್ನೋದು ಇವ್ರಿಗೆ ಗೊತ್ತಾಯ್ತು. ಈಗ ಇವರು ಹೆಂಗಾದ್ರೂ ಮಾಡಿ ಅದನ್ನ ಎಂಡ್ ಮಾಡಿ ನಿಮ್ ಹತ್ರ ಬಂದು ರಿಯೂನಿಯನ್, ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗಿಷ್ಟೇ.
ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ರೆಸ್ಯೂನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ವಾಟ್ಸಪ್ ಮಾಡಿ ಪರ್ಸನಲ್ ರೀಡಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಬಾಯ್ ಗೈಸ್.